ನಿಮ್ಗೆ ನಾನು ಆಫರ್ ಬಂದಿದ್ಯಾ ತನಿಷಾ ಕಡೆಯಿಂದ? ತನಿಷಾ ಕಡೆಯಿಂದ ಏನು ಇನ್ನೊಂದು ಗೋಲ್ಡ್ ಚೈನ್ ಬರುತ್ತೆ ಅಂತ ಆಫರ್ ಬಂದಿರುತ್ತೆ. ತನಿಷಾ ಕಡೆಯಿಂದ ಏನು ಗೋಲ್ಡ್ ಚೈನ್ ಬರುತ್ತೆ ಅಂತ ಆಫರ್ ಬಂದಿರುತ್ತೆ. ಆಮೇಲೆ ಬೆಂಕಿ ನೋಡಿ ಖುಷಿ ಆಗೋಗ್ಬಿಡ್ತು. ಯಾಕೆ ಗೊತ್ತಾ, ಬೆಂಕಿ ಎಂತದು ಬೆಂಕಿ ಅಂತಾನೆ ಒಂದು ಲಾಕೆಟ್ ಮಾಡಿಸ್ಕೊಂಡ್ಬಿಡ್ತಾಳೆ, ಪೆಂಡೆಂಟ್ ಚಿಕ್ಕ ಬೆಂಕಿ ಅಂತ. ಭಾರಿ ಖುಷಿ ಆಗ್ಬಿಡ್ತು. ಕೇಳಿಲ್ಲ ಏನಮ್ಮ ಬೆಂಕಿ ಅಂತ ಪೆಂಡೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ ಅಂದೆ. ಹಂಗೆ ಮಚ್ಚ ನಾವು ಅಂದ್ಲು. ಆಮೇಲೆ ಭಾರಿ ಖುಷಿ ಆಯ್ತು ನನಗೆ. ಯಾಕೆ ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನಲ್ವಾ, ಅದು ಪೆಂಡೆಂಟ್ ಲೆವೆಲ್ ಬಂದಿದೆ ಅಂದ್ರೆ ಭಾರಿ ಖುಷಿ ಆಯ್ತು. ಅಲ್ಲ, ತನಿಷಾ ಕಡೆಯಿಂದ ಆಫರ್ ಬಂದ್ರು ಒಂದ್ ಇನ್ನೊಂದು ಬರ್ಬೇಕು, ಸಂತು ನಿನ್ಗೊಂದು ಗೋಲ್ಡ್ ಚೇಂಜ್ ಮಾಡ್ತಿದ್ದೀನಿ ಅಂತ ಬರ್ಬೇಕು. ಇಲ್ಲ ಅಂದ್ರೆ ಸಂತು ನಮ್ಮ ಆಫೀಸಲ್ಲಿ ಸ್ವಲ್ಪ ಫ್ರೀ ಟೇಬಲ್ ಬಗ್ಗೆ ಕೆಲಸ ಮಾಡೋರ್ಬೇಕು. ಸವಿರಿ ಯಾರನ್ನ ಮೀಟ್ ಮಾಡಿದ್ರಿ ನಿಮ್ ಫ್ರೆಂಡ್ಸ್? ಅದೇ ಬೆಂಕಿ ಬಂದಿದ್ಲು. ಆಮೇಲೆ ಬೆಂಕಿ ನೋಡಿ ಖುಷಿ ಆಗೋಗ್ಬಿಡ್ತು. ಯಾಕೆ ಗೊತ್ತಾ, ಬೆಂಕಿ ಎಂತದು ಬೆಂಕಿ ಅಂತಾನೆ ಒಂದು ಲಾಕೆಟ್ ಮಾಡಿಸ್ಕೊಂಡ್ಬಿಡ್ತಾಳೆ, ಪೆಂಡೆಂಟ್ ಚಿಕ್ಕದ್ ಬೆಂಕಿ ಅಂತ. ಭಾರಿ ಖುಷಿ ಆಗ್ಬಿಡ್ತು. ಅಲ್ಲ, ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ನೀವು ಕೇಳಿಲ್ವಾ? ಕೇಳಿಲ್ಲ ಏನಮ್ಮ ಬೆಂಕಿ ಅಂತ ಪೆಂಡೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ ಅಂದೆ. ಹಂಗೆ ಮಚ್ಚ ನಾವು ಅಂದ್ಲು. ಆಮೇಲೆ ಭಾರಿ ಖುಷಿ ಆಯ್ತು ನನಗೆ. ಯಾಕೆ ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನಲ್ವಾ, ಅದು ಪೆಂಡೆಂಟ್ ಲೆವೆಲ್ ಬಂದಿದೆ ಅಂದ್ರೆ ಭಾರಿ ಖುಷಿ ಆಯ್ತು. ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದಾರೆ, ಅವಳು ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರೆ. ಭಾರಿ ಖುಷಿ ಆಗುತ್ತೆ. ತನಿಷನ್ನ ಬಿಗ್ ಬಾಸ್ ಆದ್ಮೇಲೆ ನಾನು ಬರೀ ಸಿನಿಮಾಗಳಲ್ಲಿ ನೋಡ್ತೀನಿ ಅನ್ಕೊಂಡೆ, ಬಿಸ್ನೆಸ್ ಅಲ್ಲೂ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಗ್ರೋತ್ ಆಗಿದ್ದಾರೆ, ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ನಾನು ಆಫರ್ ಬಂದಿದ್ಯಾ ತನಿಷಾ ಕಡೆಯಿಂದ? ತನಿಷಾ ಕಡೆಯಿಂದ ಏನು ಇನ್ನೊಂದು ಗೋಲ್ಡ್ ಚೈನ್ ಬರುತ್ತೆ ಅಂತ ಆಫರ್ ಬಂದಿರುತ್ತೆ. ಏನ್ ಆಫರ್ ಬರುತ್ತೆ? ಈಗ ಗೋಲ್ಡ್ ಒಂದು ಶಾಪ್ ಓಪನ್ ಆಯ್ತು. ಅಲ್ಲ, ತನಿಷಾ ಕಡೆಯಿಂದ ಆಫರ್ ಬಂದ್ರು ಒಂದ್ ಇನ್ನೊಂದು ಬರ್ಬೇಕು, ಸಂತು ನಿನ್ಗೊಂದು ಗೋಲ್ಡ್ ಚೇಂಜ್ ಮಾಡ್ತಿದ್ದೀನಿ ಅಂತ ಬರ್ಬೇಕು. ಇಲ್ಲ ಅಂದ್ರೆ ಸಂತು ನಮ್ಮ ಆಫೀಸಲ್ಲಿ ಸ್ವಲ್ಪ ಫ್ರೀ ಟೇಬಲ್ ಬಗ್ಗೆ ಕೆಲಸ ಮಾಡೋರ್ಬೇಕು. ಅಷ್ಟೇ, ಇದ್ದೇನು ಆಫರ್ ಕೂಡ. ಯಾವ್ದೋ ಮೂವಿ ಮಾಡ್ತಿದ್ದೀನಿ ಅಂತ ಅನ್ಬಿಟ್ಟು ಇಂಟ್ ಕೊಟ್ರು, ಹಂಗಾಗಿ ನಿಮ್ಗೆ ಏನಾದ್ರು ಕಾಲ್ ಬಂದಿತ್ತು? ತನಿಷಾ ಅವರು ಸ್ಟ್ರಗಲ್ ಮಾಡ್ತಿರ್ತಕ್ಕಂಥ ಆರ್ಟಿಸ್ಟ್. ಅವ್ರವ್ರದೇ ಆದಂತ ಸಿನಿಮಾದಲ್ಲಿ ಬ್ಯುಸಿ ಆಗವ್ರೆ, ಹೀರೋಯಿನ್ ಕೆಲಸ ಮಾಡ್ತಾವ್ರೆ. ಮಾಡ್ಲಿ. ಆಮೇಲೆ ನಮ್ಮ ಅವಶ್ಯಕತೆ ಇದ್ದಾಗ ಖಂಡಿತ ಹೇಳ್ತಾರೆ. ಯಾಕೆಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ಅವರು ಒಬ್ರು. ತನಿಷಾ ಖಂಡಿತವಾಗ್ಲೂ ಗುಡ್ ಆರ್ಟ್ ಹೇಳ್ತಾರೆ. ಆತರ ಕೆಲಸ, ಆತರ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಬಟ್ ನಾನು ನನ್ನ ಹೆಂಡತಿ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡು ಹೋಗಕ್ಕೆ ಆಗಿಲ್ಲ. ಖಂಡಿತ ಇನ್ನೊಂದ್ 2-3 ದಿವಸದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಅವರ ಒಂದು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಖಂಡಿತ. ಸರ್, ಈಗ ನಿಮ್ಗೆ ಮುಂಬರುವ ಸಿನಿಮಾಗಳ ಬಗ್ಗೆ ಕೇಳೋದಾದ್ರೆ ಸರ್, ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಅಂದ್ರೆ ಒಂದು ಕ್ರೆಡಿಟ್ ಕುಮಾರ ಅಂತ ನಮ್ಮ ಬಾಂಡ್ರಬಿ ಪಿಕ್ಚರ್ ಮಾಡಿದಂತ ನಮ್ಮ ಪ್ರಜ್ವಲಣ್ಣ ಅವರು ಮಾಡ್ತಾವ್ರೆ. ಆಮೇಲೆ ಈಗ ಕೊಟ್ಟೇನಂತ ಒಂದು ಬರ್ತೈತೆ. ಈಗ ಜಸ್ಟ್ ಒಂದು ಮಾಸ್ಟರ್ ಅಂತ ಒಂದು ಸಿನಿಮಾ ಮುಗೀತು. ಸೊ ಇನ್ನೊಂದು 2-3 ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾಗಳು. ಗಿಚ್ಚಿಗಿಲಿಗಿಲಿ ಸದ್ಯದಲ್ಲಿ ವಾರದಲ್ಲಿ 3-4 ದಿನ ಗಿಚ್ಚಿಗಿಲಿಗಿಲಿಗೆ ಟೈಮ್ ಕೊಡಬೇಕಾಗಿದೆ. ಅದು ಇನ್ನೊಂದು 10 ಶೆಡ್ಯೂಲ್ಸ್ ಆದಮೇಲೆ ಅದನ್ನು ಒಂದು ಸ್ವಲ್ಪ ಮುಗಿತಾ ಇದ್ದಂಗೆ ಫುಲ್ ಸಂಪೂರ್ಣವಾಗಿ ಸಿನಿಮಾಗಳಿಗೆ ತೊಡಿಕತ್ತಾ ಇದ್ದೀನಿ. ಸೊ ಹಂಗಾಗಿ ಒಳ್ಳೆ ಜರ್ನಿ ಆಗ್ತಿದೆ ಸರ್. ಸಿನಿಮಾಗಳು ಬರ್ತಾ ಇದೆ.